ಮಂಡ್ಯದ ಪ್ರತಿಷ್ಠಿತ ಕ್ಲಬ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ತೆರವುಗೊಳಿಸದಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ಏನ್ ಸಿಟಿ ಕ್ಲಬ್ ಇದೆ, ಸಿಟಿ ಕ್ಲಬ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಸಿಟಿ ಕ್ಲಬ್ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಾಗವನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಯ 1.5 ಎಕರೆಯಷ್ಟು ಜಾಗ, ಸದ್ಯ ಈಗ 50 ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಜಾಗ, ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಗೆ ಹೊಂದಿಕೊಂಡಿರುವಂಥ ಸಿಟಿ ಕ್ಲಬ್ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲೇ ಈ ಒಂದು ಜಾಗ ಇರುವಂಥದ್ದು. ಮಂಡ್ಯದ ಹೃದಯ ಭಾಗದಲ್ಲೇ ಈ ಒಂದು ಜಾಗ ಇದೆ. ಸಿಟಿ ಕ್ಲಬ್ ಹಾಗೂ ನಗರಸಭೆ ಎರಡು ಅಕ್ಕಪಕ್ಕದಲ್ಲೇ ಇದೆ. ನಗರಸಭೆ ಪಕ್ಕದಲ್ಲಿರುವಂಥ ಈ ಸಿಟಿ ಕ್ಲಬ್ ಏನು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಇದುವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. 2007ರಲ್ಲಿ ಸಿಟಿ ಕ್ಲಬ್ ಒತ್ತುವರಿ ಮಾಡಿಕೊಂಡಿರುವಂಥ ಜಾಗವನ್ನು ತೆರವು ಮಾಡೋದಕ್ಕೆ ಮುಂದಾಗಲಾಗಿತ್ತು. ಆ ಸಂದರ್ಭದಲ್ಲಿ ಸಿಟಿ ಕ್ಲಬ್ನಿಂದ ಕೋರ್ಟ್ ಮೊರೆ ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣ ಏನು ತೆರವುಗೊಳಿಸಬಾರ್ದು ಅಂತ ಆದೇಶ ಇದ್ರೂ ಕೂಡ ಆದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಜಾಗವನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ಆದೇಶವನ್ನು ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಒತ್ತುವರಿಯಾಗಿರುವಂಥ ಜಾಗ ಈಗಲೂ ಕೂಡ ಹಾಗೆ ಉಳಿದಿರುವಂಥದ್ದು. ಇದೀಗ ಏನು ಸಂಜಯ್ ಎಂಬ ವ್ಯಕ್ತಿ ಹೈಕೋರ್ಟ್ನಲ್ಲಿ PAL ಅನ್ನು ದಾಖಲು ಮಾಡಿದ್ದಾರೆ. ಅದಾದ ಬಳಿಕ ನೋಟಿಸನ್ನು ನೀಡಿರುವಂಥ ಅಧಿಕಾರಿಗಳು ಜಾಗದ ಸಂಬಂಧ ಒಂದಷ್ಟು ದಾಖಲಾತಿಯನ್ನು ಕೊಡೋದಕ್ಕೆ ಕೇಳಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಹೈಕೋರ್ಟ್ನಿಂದ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಯುಕ್ತರು ಸೇರಿದಂತೆ 9 ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸನ್ನು ಜಾರಿ ಮಾಡಿ ಯಾಕೆ 2017ರ ಆದೇಶ ಪಾಲನೆ ಆಗಿಲ್ಲ, ಅದರ ಜೊತೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ ಅನುಮಾನವೂ ಕೂಡ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಪ್ರತಿಷ್ಠಿತ ಕ್ಲಬ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ತೆರವುಗೊಳಿಸದಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಏನು ಸಿಟಿ ಕ್ಲಬ್ ಇದೆ, ಸಿಟಿ ಕ್ಲಬ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಸಿಟಿ ಕ್ಲಬ್ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಾಗವನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಯ 1.5 ಎಕರೆಯಷ್ಟು ಜಾಗ, ಸದ್ಯ ಈಗ 50 ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಜಾಗ, ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಗೆ ಹೊಂದಿಕೊಂಡಿರುವಂಥ ಸಿಟಿ ಕ್ಲಬ್ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲೇ ಈ ಒಂದು ಜಾಗ ಇರುವಂಥದ್ದು. ಮಂಡ್ಯದ ಹೃದಯ ಭಾಗದಲ್ಲೇ ಈ ಒಂದು ಜಾಗ ಇದೆ. ಸಿಟಿ ಕ್ಲಬ್ ಹಾಗೂ ನಗರಸಭೆ ಎರಡು ಅಕ್ಕಪಕ್ಕದಲ್ಲೇ ಇದೆ. ನಗರಸಭೆ ಪಕ್ಕದಲ್ಲಿರುವಂಥ ಈ ಸಿಟಿ ಕ್ಲಬ್ ಏನು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಇದುವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. 2007ರಲ್ಲಿ ಸಿಟಿ ಕ್ಲಬ್ ಒತ್ತುವರಿ ಮಾಡಿಕೊಂಡಿರುವಂಥ ಜಾಗವನ್ನು ತೆರವು ಮಾಡೋದಕ್ಕೆ ಮುಂದಾಗಲಾಗಿತ್ತು. ಆ ಸಂದರ್ಭದಲ್ಲಿ ಸಿಟಿ ಕ್ಲಬ್ನಿಂದ ಕೋರ್ಟ್ ಮೊರೆ ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣ ಏನು ತೆರವುಗೊಳಿಸಬಾರ್ದು ಅಂತ ಆದೇಶ ಇದ್ರೂ ಕೂಡ ಆದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಜಾಗವನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ಆದೇಶವನ್ನು ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಒತ್ತುವರಿಯಾಗಿರುವಂಥ ಜಾಗ ಈಗಲೂ ಕೂಡ ಹಾಗೆ ಉಳಿದಿರುವಂಥದ್ದು. ಇದೀಗ ಏನು ಸಂಜಯ್ ಎಂಬ ವ್ಯಕ್ತಿ ಹೈಕೋರ್ಟ್ನಲ್ಲಿ PAL ಅನ್ನು ದಾಖಲು ಮಾಡಿದ್ದಾರೆ. ಅದಾದ ಬಳಿಕ ನೋಟಿಸನ್ನು ನೀಡಿರುವಂಥ ಅಧಿಕಾರಿಗಳು ಜಾಗದ ಸಂಬಂಧ ಒಂದಷ್ಟು ದಾಖಲಾತಿಯನ್ನು ಕೊಡೋದಕ್ಕೆ ಕೇಳಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಹೈಕೋರ್ಟ್ನಿಂದ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಯುಕ್ತರು ಸೇರಿದಂತೆ 9 ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸನ್ನು ಜಾರಿ ಮಾಡಿ ಯಾಕೆ 2017ರ ಆದೇಶ ಪಾಲನೆ ಆಗಿಲ್ಲ, ಅದರ ಜೊತೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು
ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಇಲ್ಲ ಒಂದು ಕಡೆ ಅನುಮಾನವು ಕೂಡ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯದ ಪ್ರತಿಷ್ಠಿತ ಕ್ಲಬ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಾಗ ಒತ್ತುವರಿ ಆರೋಪ ಕೇಳು ಬಂದಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ತೆರವುಗೊಳಿಸದಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಈ ಏನು ಸಿಟಿ ಕ್ಲಬ್ ಇದೆ, ಸಿಟಿ ಕ್ಲಬ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಸಿಟಿ ಕ್ಲಬ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಾಗವನ್ನ ತೆರವುಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಯ 1.5 ಎಕರೆಯಷ್ಟು ಜಾಗ, ಸದ್ಯ ಈಗ 50 ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಜಾಗ, ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಗೆ ಹೊಂದಿಕೊಂಡಿರುವಂಥ ಸಿಟಿ ಕ್ಲಬ್ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲೇ ಈ ಒಂದು ಜಾಗ ಇರುವಂಥದ್ದು. ಮಂಡ್ಯದ ಹೃದಯ ಭಾಗದಲ್ಲೇ ಈ ಒಂದು ಜಾಗ ಇದೆ. ಸಿಟಿ ಕ್ಲಬ್ ಹಾಗೂ ನಗರಸಭೆ ಎರಡು ಅಕ್ಕಪಕ್ಕದಲ್ಲೇ ಇದೆ. ನಗರಸಭೆ ಪಕ್ಕದಲ್ಲಿರುವಂಥ ಈ ಸಿಟಿ ಕ್ಲಬ್ ಏನು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಇದುವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. 2007ರಲ್ಲಿ ಸಿಟಿ ಕ್ಲಬ್ ಒತ್ತುವರಿ ಮಾಡಿಕೊಂಡಿರುವಂಥ ಜಾಗವನ್ನು ತೆರವು ಮಾಡೋದಕ್ಕೆ ಮುಂದಾಗಲಾಗಿತ್ತು. ಆ ಸಂದರ್ಭದಲ್ಲಿ ಸಿಟಿ ಕ್ಲಬ್ನಿಂದ ಕೋರ್ಟ್ ಮೊರೆ ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣ ಏನು ತೆರವುಗೊಳಿಸಬಾರ್ದು ಅಂತ ಆದೇಶ ಇದ್ರೂ ಕೂಡ, ಆದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಜಾಗವನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ಆದೇಶವನ್ನು ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಒತ್ತುವರಿಯಾಗಿರುವಂಥ ಜಾಗ ಈಗಲೂ ಕೂಡ ಹಾಗೆ ಉಳಿದಿರುವಂಥದ್ದು. ಇದೀಗ ಏನು ಸಂಜಯ್ ಎಂಬ ವ್ಯಕ್ತಿ ಹೈಕೋರ್ಟ್ನಲ್ಲಿ PAL ದಾಖಲು ಮಾಡಿದ್ದಾರೆ. ಅದಾದ ಬಳಿಕ ನೋಟಿಸನ್ನು ನೀಡಿರುವಂಥ ಅಧಿಕಾರಿಗಳು ಜಾಗದ ಸಂಬಂಧ ಒಂದಷ್ಟು ದಾಖಲಾತಿಯನ್ನು ಕೊಡೋದಕ್ಕೆ ಕೇಳಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಹೈಕೋರ್ಟ್ನಿಂದ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಯುಕ್ತರು ಸೇರಿದಂತೆ 9 ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸನ್ನು ಜಾರಿ ಮಾಡಿ ಯಾಕೆ 2017ರ ಆದೇಶ ಪಾಲನೆ ಆಗಿಲ್ಲ, ಅದರ ಜೊತೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಇಲ್ಲ ಒಂದು ಕಡೆ ಅನುಮಾನವು ಕೂಡ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ, ಮಂಡ್ಯದ ಪ್ರತಿಷ್ಠಿತ ಕ್ಲಬ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗ ಒತ್ತುವರಿ ಆರೋಪ ಕೇಳು ಬಂದಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ತೆರವುಗೊಳಿಸದಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಈ ಏನು ಸಿಟಿ ಕ್ಲಬ್ ಇದೆ, ಸಿಟಿ ಕ್ಲಬ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಸಿಟಿ ಕ್ಲಬ್ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಾಗವನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಯ 1.5 ಎಕರೆಯಷ್ಟು ಜಾಗ, ಸದ್ಯ ಈಗ 50 ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಜಾಗ, ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. ನಗರಸಭೆಗೆ ಹೊಂದಿಕೊಂಡಿರುವಂಥ ಸಿಟಿ ಕ್ಲಬ್ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲೇ ಈ ಒಂದು ಜಾಗ ಇರುವಂಥದ್ದು. ಮಂಡ್ಯದ ಹೃದಯ ಭಾಗದಲ್ಲೇ ಈ ಒಂದು ಜಾಗ ಇದೆ. ಸಿಟಿ ಕ್ಲಬ್ ಹಾಗೂ ನಗರಸಭೆ ಎರಡು ಅಕ್ಕಪಕ್ಕದಲ್ಲೇ ಇದೆ. ನಗರಸಭೆ ಪಕ್ಕದಲ್ಲಿರುವಂಥ ಈ ಸಿಟಿ ಕ್ಲಬ್ ಏನು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಇದುವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂಥದ್ದು. 2007ರಲ್ಲಿ ಸಿಟಿ ಕ್ಲಬ್ ಒತ್ತುವರಿ ಮಾಡಿಕೊಂಡಿರುವಂಥ ಜಾಗವನ್ನು ತೆರವು ಮಾಡೋದಕ್ಕೆ ಮುಂದಾಗಲಾಗಿತ್ತು. ಆ ಸಂದರ್ಭದಲ್ಲಿ ಸಿಟಿ ಕ್ಲಬ್ನಿಂದ ಕೋರ್ಟ್ ಮೊರೆ ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣ ಏನು ತೆರವುಗೊಳಿಸಬಾರ್ದು ಅಂತ ಆದೇಶ ಇದ್ರೂ ಕೂಡ, ಆದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಜಾಗವನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ಆದೇಶವನ್ನು ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವಂಥದ್ದು, ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಒತ್ತುವರಿಯಾಗಿರುವಂಥ ಜಾಗ ಈಗಲೂ ಕೂಡ ಹಾಗೆ ಉಳಿದಿರುವಂಥದ್ದು. ಇದೀಗ ಏನು ಸಂಜಯ್ ಎಂಬ ವ್ಯಕ್ತಿ ಹೈಕೋರ್ಟ್ನಲ್ಲಿ PAL ದಾಖಲು ಮಾಡಿದ್ದಾರೆ. ಅದಾದ ಬಳಿಕ ನೋಟಿಸನ್ನು ನೀಡಿರುವಂಥ ಅಧಿಕಾರಿಗಳು ಜಾಗದ ಸಂಬಂಧ ಒಂದಷ್ಟು ದಾಖಲಾತಿಯನ್ನು ಕೊಡೋದಕ್ಕೆ ಕೇಳಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ
ಹೈಕೋರ್ಟ್ನಿಂದ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಯುಕ್ತರು ಸೇರಿದಂತೆ 9 ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸನ್ನು ಜಾರಿ ಮಾಡಿ ಯಾಕೆ 2017ರ ಆದೇಶ ಪಾಲನೆ ಆಗಿಲ್ಲ, ಅದರ ಜೊತೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ ಅನುಮಾನವೂ ಕೂಡ ಮೂಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.